ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಉರ್ದು ಬಜಾರ್ ಶಾಲೆಯಲ್ಲಿ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಆಲೇಶ್ ಹಾಗೂ ಮುಖ್ಯ ಅತಿಥಿಗಳು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ವಾರ್ಷಿಕೋತ್ಸವದ ವಿಶೇಷವೇ ಬೇರೆಯಾಗಿತ್ತು. ಕಾರ್ಯಕ್ರಮದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ನೆಚ್ಚಿನ ಶಿಕ್ಷಕರನ್ನ ನೆನೆದರು. ತಮ್ಮ ಏಳಿಗೆ ಯಶಸ್ಸಿಗೆ ಕಾರಣರಾದ ಶಿಕ್ಷಕರ ವೃಂದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಶಾಲೆಯ ಹಳೆಯ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಇದೇ ವೇಳೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಪೋಷಕರಿಗೂ ಗೌರವಿಸಲಾಯಿತು. ಜತೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಇಂದು ಎಬಿ ನ್ಯೂಸ್ ವರದಿಗಾರರಾಗಿರುವ ನಲ್ಲೂರು ಮೊಹಮ್ಮದ್ ಆಸಿಫ್ ರವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದ ಜನರು, ವಿದ್ಯಾರ್ಥಿಗಳು, ಪೋಷಕರ ಸಹಕಾರದಿಂದ ಈ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮುಖ್ಯ ಶಿಕ್ಷಕಿ ಅಬೀದಾ ಖಾನಂ, ಕನ್ನಡ ಶಿಕ್ಷಕ ಶಂಕರಪ್ಪ, ನಲಿಕಲಿ ಶಿಕ್ಷಕಿ ಸಾಜಿದ್ ದುನ್ನೀಸಾ, ಉರ್ದು ಶಿಕ್ಷಕಿ ಜಬೀನಾ ಬಾನು, ಸಹಶಿಕ್ಷಕಿ ಮುಮ್ತಾಜ್ ಬಾನು, ಶಿಕ್ಷಕಿ ನಜೀಮಾ ಬಾನು, ಸಹಶಿಕ್ಷಕಿಯರಾದ ಸೈಷ್ಟಾ ಮತ್ತು ಜರೀನಾ ಬಾನು, ವಿದ್ಯಾರ್ಥಿ ಸುಯೇಬ್ ಭಾಗಿಯಾಗಿದ್ದರು. ಹಾಗೆಯೇ ಎಸ್ಡಿಎಂಸಿ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್, ಕಾಂಗ್ರೆಸ್ ಮುಖಂಡರಾದ ವಸೀಂ ಅಹಮದ್, ಮಹಬೂಬ್ ಅಲಿ ಬೇಗ್, ಮೊಹಮ್ಮದ್ ಅಲಿ, ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಆಲೇಶ್, ಕೆಜಿಎನ್ ಟೈಲರ್ ಜಾಬೀರ್, ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಮುಖ್ಯ ಶಿಕ್ಷಕರಾಗಿರುವ ಇಮ್ರಾನ್ ಉಪಸ್ಥಿತರಿದ್ದರು. ಸಿಆರ್ಪಿ ಸುಕ್ಬಾತುಲ್ಲಾ, ಸಿಆರ್ಪಿ ಆಸಿಫ್ ಅಲಿ, ಆಗರ್ ಬನ್ನಟಿಯಾ, ಮುಖ್ಯ ಶಿಕ್ಷಕರು ಸೈಯದ್ ಇಲಿಯಾಸ್, ಸಿಆರ್ಪಿ ಮೊಹಿಬುಲ್ಲಾ ಭಾಗಿಯಾಗಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. मोहब्बत के साथ जोरदार तालियों के साथ इस बच्चे की हौसला से की जाए. कोई प्राइवेट स्कूल से क्या हमारी गवर्नमेंट स्कूल कम नहीं करके ऐसा मुझे दिख रहा है, क्योंकि ये फंक्शन कामयाबी होने के लिए इस इदारे के टीचर्स और एसडीएमसी अध्यक्ष और पूरे मेंबरान इस इदारे के लिए ये जो फंक्शन मुनक़द किए हैं बहुत खुशी की बात है. इसी तरह हर साल ये फंक्शन मनाने के लिए हमारा पुरपुर तावन करते हैं. और इस इदारे ಈ ಒಂದು ಶಾಲೆಯಲ್ಲಿ ಓದಿರುವ ಮಕ್ಕಳು ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಅದೇ ತರ ಒಂದು ಎಕ್ಸಾಂಪಲ್ ಅಂದ್ರೆ ನಮ್ ಚಿಕ್ಕಪ್ಪನಾದ ಇಮ್ರಾನ್ ಪಾಷಾ ಅವರು ಇದೇ ಶಾಲೆಯಲ್ಲಿ ಓದಿ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಒಂದು ಶಾಲೆಯಲ್ಲಿ ಈ ತರ ಕಾರ್ಯಕ್ರಮ ಮಾಡಿದರೆ ನಮ್ಮ ಎಲ್ಲ ಸಹಕಾರ ಇರುತ್ತಂತ ನಾನು ಹೇಳ್ತಾ, उर्दू जैसी नफासत कहाँ, मोहब्बत जैसी इबादत कहाँ, ईमान पर कायम हो तो मुसलमान जैसी ताकत कहाँ. ಈ ಶಾಲೆ ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿತರನ್ನಾಗಿ ಮಾಡಿದ ಈ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. आप ही सबसे पहले बच्चों के उस्ताद हैं, तो हमारे पास आप जो नक्शोनिगारी करके बच्चों को हमारे पास भेजे हैं, बाद में हम संतराश का रूप देंगे उसको. तो सबसे पहले आप अपने वालिदैन, अपने बच्चों की जिम्मेदारी बखूबी माहौल के साथ अपने बच्चों को तालीम की तरफ ज्यादा तवज्जो दें, क्योंकि तालीम जो है सिर्फ एक दिन 2 दिन में हासिल करने का ये जो प्रोग्राम नहीं है, बल्कि तालीम का सिलसिला जो है जन्म से लेकर जनाजे तक है. कोई मुकम्मल इंसान इस दुनिया में मैं पूरा सीखे हूं करको नहीं है, लेकिन इस तालीम का आगाज जो है जब बच्चा माँ की कोख से जन्म लेता है वहां से लेकर उसके आखिरी दम तक तालीम का सिलसिला जारी रहता है. तो बस मैं आप तमाम से गुजारिश करूंगा कि वालिदैन की जिम्मेदारी बहुत ज्यादा होती है. जिसने जहां बनाया तारीफ उस खुदा की, जिसने जहां बनाया कैसी जमीन बनाई, क्या आसमां बनाया. 2023-24 तालीमी साल के इख्तिताम में सालाना जलसा मनाने के लिए हम
वाली बात, सरजमीन नेल्लूर के नाम और निहाज शख्सियत यहाँ पर मौजूद हैं, उनका मैं दिल की अमीन गहराइयों से इस्तकबाल करती हूँ। स्कूल की रुदात पेश करने से पहले अल्लामा इकबाल के चंद अशार अर्ज करती हूँ, समाअत फरमाएं। खुदी को कर बुलंद इतना कि हर तकदीर से पहले, खुदी को कर बुलंद इतना कि हर तकदीर से पहले खुदा बंदे से पूछे बता तेरी रजा क्या है।